ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರಾವಣ ಮಾಸದ ಸೋಮವಾರ ಶಿವನ ಆರಾಧನೆಗೆ ತುಂಬಾನೇ ವಿಶೇಷವಾದ ದಿನ ಅಂತ ಕೂಡ ಹೇಳ್ಬೋದು. ಈ ದಿನ ಈ 5 ಸರಳ ಕೆಲಸಗಳನ್ನು ಮಾಡಿದ್ರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮಾಸ ಅಂತಾನೆ ಹೇಳ್ಬೋದು. ಈ ಮಾಸದಲ್ಲಿ ಶಿವನ ಆರಾಧನೆಗೆ ವಿಶೇಷನೇ ಮಹತ್ವ ಇದೆ. ಇನ್ನು ಶ್ರಾವಣ ಸೋಮವಾರಗಳು ಶಿವ ಭಕ್ತರಿಗೆ ಇನ್ನೂ ಹೆಚ್ಚಿನ ವಿಶೇಷತೆ ಕೂಡ ಇರುತ್ತೆ. ಈ ದಿನದಂದು ಕೆಲವು ಸರಳವಾದ ಆಚರಣೆಗಳನ್ನು ಪಾಲಿಸೋದ್ರಿಂದ ಶಿವನ ಕೃಪೆಗೆ ಪಾತ್ರರಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಮತ್ತು ಇಲ್ಲಿ ಶ್ರಾವಣ ಮಾಸದಲ್ಲಿ ಮಾಡಬಹುದಾದ 5 ಕೆಲಸಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿರೋದು ಜಲಾಭಿಷೇಕ. ಶಿವನಿಗೆ ಜಲಾಭಿಷೇಕವು ಅತ್ಯಂತ ಪವಿತ್ರವಾದ ಕಾರ್ಯವಾಗಿದೆ. ಶ್ರಾವಣ ಸೋಮವಾರದಂದು ನೀವು ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ನೀವು ಶಿವಲಿಂಗಕ್ಕೆ ಶುದ್ಧ ಜಲ ಅಥವಾ ಹಾಲು, ತುಪ್ಪ, ಜೇನು ಅಥವಾ ಗಂಗಾ ಜಲದಿಂದ ನೀವು ಅಭಿಷೇಕವನ್ನು ಮಾಡಿ ಈ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸುವುದು ಶಿವನ ಕೃಪೆಯನ್ನು ಆಕರ್ಷಿಸುತ್ತದೆ ಮತ್ತು ಈ ಕಾರ್ಯವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಒಳ್ಳೆಯ ಆಲೋಚನೆಗಳಿಗೆ ದಾರಿ ಕೂಡ ಮಾಡಿಕೊಡುತ್ತೆ. ಇದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೂಡ ಇದು ಸಹಾಯ ಮಾಡುತ್ತೆ. ಶಿವನಿಗೆ ಜಲಾಭಿಷೇಕ ಅಂದರೆ ತುಂಬಾನೇ ಪ್ರೀತಿ, ಹಾಗಾಗಿ ಅದರಲ್ಲೂ ಶ್ರಾವಣ ಮಾಸದಲ್ಲಿ ನಾವು ಬೆಳಗ್ಗೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಜಲಾಭಿಷೇಕವನ್ನು ಮಾಡಬೇಕಾಗತ್ತೆ. ಇನ್ನು ಎರಡನೇದು ಏನು ಅನ್ನೋದಾದರೆ ರುದ್ರಾಕ್ಷಿ ಧಾರಣೆ ಅಥವಾ ರುದ್ರಾಭಿಷೇಕ. ಶಿವನಿಗೆ ರುದ್ರಾಕ್ಷಿಯು ಅತ್ಯಂತ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ನಮಗೆ ಶ್ರಾವಣ ಸೋಮವಾರದಂದು ರುದ್ರಾಕ್ಷಿಯ ಮಾಲೆಯನ್ನು ಧರಿಸೋದಾಗಲಿ ಅಥವಾ ಶಿವಲಿಂಗಕ್ಕೆ ರುದ್ರಾಕ್ಷಿಯಿಂದ ಅಲಂಕರಿಸುವುದು ಶುಭವಾಗುತ್ತೆ. ಜೊತೆಗೆ ರುದ್ರಾಭಿಷೇಕವನ್ನು ಶಿವ ಮಂದಿರದಲ್ಲಿ ಅಥವಾ ಮನೆಯಲ್ಲಿ ಮಾಡೋದ್ರಿಂದ ಶಿವನ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು. ಈ ಕಾರ್ಯವು ನಿಮ್ಮ ಜೀವನದ ಎಲ್ಲ ಅಡೆತೊಡೆಗಳನ್ನು ದೂರ ಮಾಡಿ ಯಶಸ್ಸಿನ ದಾರಿಯಲ್ಲಿ ತೆರೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬನೇ ಒಳ್ಳೆಯ ಮಾಸ ಅಂತ ಕೂಡ ಈ ಶ್ರಾವಣ ಮಾಸವನ್ನು ಹೇಳ್ಬೋದು. ಇನ್ನು ಮೂರನೆಯದು ಶಿವ ಚಾಲೀಸ್ ಮತ್ತು ಮೃತ್ಯುಂಜಯ ಮಂತ್ರದ ಜಪ. ಶ್ರಾವಣ ಸೋಮವಾರದಂದು ನೀವು ಶಿವ ಚಾಲೀಸನ್ನು ಭಕ್ತಿಯಿಂದ ಪಠಿಸುವುದು ಮತ್ತು ಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸುವುದು ಕೂಡ ಶಿವನ ಕೃಪೆಗೆ ಪಾತ್ರರಾಗಲು ಸಹಾಯ ಮಾಡುತ್ತೆ. ಇನ್ನು ಮಹಾಮೃತ್ಯುಂಜಯ ಮಂತ್ರವು ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಒಳ್ಳೆಯ ಜೀವನಕ್ಕೆ ಸಂಬಂಧಿಸಿದ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿಯನ್ನು ಕೂಡ ಹೊಂದಿರುತ್ತೆ. ಹಾಗಾಗಿ ಈ ಜಪವನ್ನು ಶಾಂತ ಮನಸ್ಸಿನಿಂದ ಶಿವನ ಮೇಲಿನ ಭಕ್ತಿಯೊಂದಿಗೆ ಮಾಡೋದ್ರಿಂದ ಧನಾತ್ಮಕ ಶಕ್ತಿಯು ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ನಾಲ್ಕನೆಯದು ಬಿಲ್ವಪತ್ರೆಯಿಂದ ಶಿವನ ಆರಾಧನೆ. ಶಿವನಿಗೆ ಬಿಲ್ವಪತ್ರೆಯಿಂದ ಅತ್ಯಂತ ಪ್ರಿಯವಾದದ್ದು. ಅದರಲ್ಲೂ ನಾವು ಶ್ರಾವಣ ಸೋಮವಾರದಂದು ಶಿವಲಿಂಗಕ್ಕೆ 3 ಎಲೆಯ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಕೂಡ ಶಿವನ ಕೃಪೆಗೆ ಪಾತ್ರರಾಗಲು ಒಳ್ಳೆಯ ಮಾರ್ಗ ಕೂಡ ಆಗಿರುತ್ತೆ. ಇನ್ನು ಬಿಲ್ವಪತ್ರೆಯನ್ನು ನೀವು ಅರ್ಪಿಸುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ಜಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಶಿವನಿಗೆ ಸಮರ್ಪಿಸಿ. ಈ ಆಚರಣೆಯು ಶಿವನ ಆಶೀರ್ವಾದವನ್ನು ಪಡೆಯಲು ಮತ್ತು ಜೀವನದಲ್ಲಿ ಶಾಂತಿ ಸಮೃದ್ಧಿಯನ್ನು ತರುವಂತೆ ಕೂಡ ಮಾಡುತ್ತೆ. ಅದಕ್ಕೋಸ್ಕರ ಈ ಸಾರಿ ನಮಗೆ 3ನೇ ಸೋಮವಾರ, ಅದರಲ್ಲೂ 3ನೇ ಶ್ರಾವಣ ಸೋಮವಾರ, ಈ ಸೋಮವಾರದ ದಿನ ನೀವು ಬಿಲ್ವಾರ್ಚನೆ ಅಂತಂದರೆ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. 5ನೇದು ಕೊನೆಯದು ದಾನ ಮತ್ತು ಸೇವೆ. ಶ್ರಾವಣ ಸೋಮವಾರದಂದು ನೀವು ದಾನ ಮಾಡುವುದು ಶಿವನಿಗೆ ಅತ್ಯಂತ ಪ್ರಿಯವಾದ ಕಾರ್ಯ ಕೂಡ ಆಗಿರುತ್ತೆ. ಈ ದಿನದಂದು ಶಿವನ ಭಕ್ತರಿಗೆ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನೀವು ಆಹಾರವನ್ನು ಹಾಕ್ಬೋದು ಅಥವಾ ವಸ್ತ್ರವನ್ನು ಹಾಕ್ಬೋದು ಅಥವಾ ಹಣದ ರೂಪದಲ್ಲಿ ದಾನವನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಇದರ ಜೊತೆ ನೀವು ಶಿವನ ದೇವಸ್ಥಾನದಲ್ಲಿ ಸೇವೆ ಕೂಡ ಮಾಡುವುದು, ದೇವಸ್ಥಾನಗಳಲ್ಲಿ ಸ್ವಚ್ಛಗೊಳಿಸುವುದು ಅಥವಾ ಭಕ್ತರಿಗೆ ಸಹಾಯ ಮಾಡುವುದು ಶಿವನ ಕೃಪೆಗೆ ಪಾತ್ರರಾಗಲು ಸಹಾಯ ಕೂಡ ಮಾಡುತ್ತೆ.
ಈ ಕಾರ್ಯವು ನಿಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ಧನಾತ್ಮಕ ಶಕ್ತಿಯನ್ನು ಒದಗಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶ್ರಾವಣ ಸೋಮವಾರವು ಶಿವನ ಆರಾಧನೆಗೆ ಅತ್ಯಂತ ಶಕ್ತಿಶಾಲಿಯಾದ ದಿನ ಕೂಡ ಆಗಿರುತ್ತೆ. ಹಾಗಾಗಿ ಮೇಲಿನ 5 ಕೆಲಸಗಳನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದ್ರಿಂದ ಶಿವನ ಕೃಪೆಗೆ ಪಾತ್ರರಾಗ್ಬೋದು. ಈ ಆಚರಣೆಗಳು ಕೇವಲ ಧಾರ್ಮಿಕವಾಗಿದೆ ಅಲ್ಲದೆ ಮನಸ್ಸು ಶಾಂತಗೊಳಿಸಲು, ಜೀವನದಲ್ಲಿ ಧನಾತ್ಮಕವನ್ನು ಬದಲಾಯಿಸಲು ಮತ್ತು ಈ ಶ್ರಾವಣ ಸೋಮವಾರದಂದು ಈ 5 ಕೆಲಸಗಳನ್ನು ಮಾಡಿ ಸ್ನೇಹಿತರೆ, ನಿಮಗೆಂತಹ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ. ಹಾಗಾಗಿ ಈ ವರ್ಷ ನಮಗೆ ಇನ್ನೇನು 3ನೇ ಸೋಮವಾರ ಬರ್ತಾ ಇದೆ, ಶ್ರಾವಣ ಸೋಮವಾರ. ಹಾಗಾಗಿ ಈ ಸೋಮವಾರದ ದಿನ ಆದರೂ ನೀವು ಈ ಕೆಲಸವನ್ನು ಮಾಡಿ, ಅಥವಾ ನೆಕ್ಸ್ಟ್ ಸೋಮವಾರ ಆದರೂ ಕೂಡ ಈ ಕೆಲಸವನ್ನು ಮಾಡಬಹುದು. ಶ್ರಾವಣ ಮಾಸದಲ್ಲಿ ಮಿಸ್ ಮಾಡದೆ ಈ ಕೆಲಸಗಳನ್ನು ಮಾಡಿ ಶಿವ ಪಾರ್ವತಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಜೀವನದಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಎಲ್ಲ ಸುಖ, ಸಂತೋಷ, ನೆಮ್ಮದಿಗಾಗಿ ನೀವು ಈ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳು, ಒಳ್ಳೊಳ್ಳೆ ಮಂತ್ರಗಳಾಗ್ಬೋದು ಅಥವಾ ದೇವರ ಪೂಜೆಗಳಾಗ್ಬೋದು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.